ಹೈಕೋರ್ಟ್ನಲ್ಲಿ ಹೇಗಿತ್ತು ಹಿಜಾಬ್ ವಾದ ಪ್ರತಿವಾದ? ಶಿವಮೊಗ್ಗದಲ್ಲಿ ಹೊತ್ತಿ ಉರಿದಿದ್ದು ಹೇಗೆ ಜ್ವಾಲಾಗ್ನಿ? ಅಧಿವೇಶನದಲ್ಲೇ ಹಿಜಾಬ್ ಕೇಸರಿ ಶಾಲು ಪ್ರತ್ಯಕ್ಷವಾಗಿದ್ದು ಹೇಗೆ? ಹೈಕೋರ್ಟ್ ಪೂರ್ಣ ಪೀಠದಲ್ಲಿ ಹಿಜಾಬ್ ಅರ್ಜಿ ವಿಚಾರಣೆ ಹೇಗಿತ್ತು? ಸರ್ಕಾರದ ಆದೇಶ ವಿವೇಚನಾ ರಹಿತ ಅಂತ ವಕೀಲರು ಆರೋಪಿಸಿದ್ದೇಕೆ? ಸಾರ್ವಜನಿಕ ಸುವ್ಯವಸ್ಥೆ ಎಂದ್ರೇನು ಎಂದು ಸಿಜೆ ಪ್ರಶ್ನಿಸಿದ್ದೇಕೆ? ನೋಡೋಣ ಕಟಕಟೆಯಲ್ಲಿ ಹಿಜಾಬ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹಿಜಾಬ್ ವಿವಾದದ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ತ್ರಿಸದಸ್ಯ ಪೀಠ ನಾಳೆ ಮಧ್ಯಾಹ್ನ 2:30ಕ್ಕೆ ಮುಂದೂಡಿದೆ. ಸಿಜೆ ರಿತುರಾಜ್ ಅವಸ್ಥಿ, ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್, ನ್ಯಾಯಮೂರ್ತಿ ಖಾಜಿ ಜೈಬುನ್ನಿಸಾ ಮೊಹಿಯುದ್ದೀನ್ ರವರ ಪೂರ್ಣ ಪೀಠ ಅರ್ಜಿ ವಿಚಾರಣೆ ನಡೆಸಿದ್ದು, ವಾದ ಪ್ರತಿವಾದವನ್ನು ಆಲಿಸಿ ವಿಚಾರಣೆ ಮುಂದೂಡಿದೆ. ಹಿಜಾಬ್ ವಿಚಾರವಾಗಿ ಸರ್ಕಾರದ ಆದೇಶ ವಿವೇಚನಾ ರಹಿತವಾಗಿದೆ ಅಂತ ಅರ್ಜಿದಾರರ ಪರ ವಕೀಲ ದೇವದತ್ ಕಾಮತ್ ವಾದ ಮಂಡಿಸಿದ್ರು. ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಸಮವಸ್ತ್ರ ಧರಿಸಬೇಕು, ಖಾಸಗಿ ಶಾಲೆಗಳಲ್ಲೂ ಆಡಳಿತ ಮಂಡಳಿ ಸೂಚಿಸಿದ ಸಮವಸ್ತ್ರವನ್ನೇ ಧರಿಸಬೇಕು ಅಂತ ಕರ್ನಾಟಕ ಶಿಕ್ಷಣ ಕಾಯ್ದೆಯಡಿ ಆದೇಶ ಹೊರಡಿಸಲಾಗಿದೆ. ಹಿಜಾಬ್ ಸಂವಿಧಾನದ 25(1) ಬರುವುದಿಲ್ಲವೆಂದು ಹೇಳಲಾಗಿದೆ. ಆದರೆ ಇದು ತಪ್ಪು ಅಂತ ಕಾಮತ್ ಹೇಳಿದ್ರು. ಸರ್ಕಾರದ ನಡೆ ಸಂಪೂರ್ಣ ಕಾನೂನು ಬಾಹಿರ ಅಂತ ವಾದ ಮಂಡಿಸಿದ ದೇವದತ್ ಕಾಮತ್ಗೆ ಸಿಜೆ ಮರು ಪ್ರಶ್ನೆ ಮಾಡಿದ್ರು. ಸಂವಿಧಾನದ 25(1) 3 ಬಗೆಯ ನಿರ್ಬಂಧವಿದೆ. ಸಾರ್ವಜನಿಕ ಸುವ್ಯವಸ್ಥೆ, ನೈತಿಕತೆ, ಆರೋಗ್ಯದ ಪ್ರಶ್ನೆ ಇದ್ರೆ ನಿರ್ಬಂಧವಿದೆ. ಈ ಕೇಸಿನಲ್ಲಿ ಸಾರ್ವಜನಿಕ ಸುವ್ಯವಸ್ಥೆ ಕಾರಣಕ್ಕೆ ನಿರ್ಬಂಧಿಸಲಾಗಿದೆಯೇ? ಹಾಗಾದರೆ ಸಾರ್ವಜನಿಕ ಸುವ್ಯವಸ್ಥೆ ಎಂದರೇನು ವಿಶ್ಲೇಷಿಸಿ ಅಂತ ಸೂಚಿಸಿದ್ರು. ಹದೀತ್ ಕುರಾನ್ನಲ್ಲಿಯೂ ಹಿಜಾಬ್ ಬಗ್ಗೆ ಉಲ್ಲೇಖಿಸಲಾಗಿದೆ ಅಂತ ದೇವದತ್ ಕಾಮತ್ ವಾದ ಮಂಡಿಸಿದ್ರು. ಮಹಿಳೆಯ ಗೌರವವನ್ನು ರಕ್ಷಿಸಲು ಕೆಲವು ನಿರ್ಬಂಧ ಇದೆ. ತಲೆಯ ಕೂದಲು ಮುಚ್ಚುವಂತೆ ಕುಮ್ಮೂರ್ ಧರಿಸಬೇಕು ಅಂತ ಹೇಳಲಾಗಿದೆ ಅಂದ್ರು. ಈ ವೇಳೆ ಮರುಪ್ರಶ್ನೆ ಮಾಡಿದ ಸಿಜೆ, ಕುಮ್ಮೂರ್ ಎಂದರೆ ಹಿಜಾಬ್ ಎಂದರ್ಥವೇ ಎಂದ್ರು. ಹೌದು ಅಂತ ದೇವದತ್ ಕಾಮತ್ ಉತ್ತರಿಸಿದ್ರು. ಉಡುಪಿಯಲ್ಲಿ ಕಾಲೇಜಿಗೆ ದಾಖಲಾದಾಗಿನಿಂದಲೂ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿಯೇ ಬರ್ತಿದ್ರು. ಸಮವಸ್ತ್ರದ ಬಣ್ಣದ ಹಿಜಾಬ್ ಧರಿಸುತ್ತಿದ್ರು ಅಂತ ಕೋರ್ಟ್ಗೆ ದೇವದತ್ ಕಾಮತ್ ತಿಳಿಸಿದ್ರು. ಅಲ್ಲದೆ ಹಿಜಾಬ್ ಧರಿಸಿ ಪರೀಕ್ಷೆಗೆ ಬರುವವರು ಪರಿಶೀಲನೆ ದೃಷ್ಟಿಯಿಂದ ಅರ್ಧ ಗಂಟೆ ಮುಂಚಿತವಾಗಿ ಬರುವಂತೆ 2016ರಲ್ಲಿ ಹೈಕೋರ್ಟ್ ಆದೇಶಿಸಿತ್ತು. ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಈಗಲೂ ಹಿಜಾಬ್ಗೆ ಅವಕಾಶವಿದೆ ಅಂದ್ರು. ಹಲವು ತೀರ್ಪುಗಳನ್ನು ಉಲ್ಲೇಖಿಸಿದ್ರು. ಕುರಾನ್ ಇಸ್ಲಾಂ ಧರ್ಮದ ಮೊದಲ ಮೂಲವಾಗಿದೆಯಲ್ಲವೇ ಅಂತ ಸಿಜೆ ಅರ್ಜಿದಾರರ ಪರ ವಕೀಲರನ್ನು ಪ್ರಶ್ನಿಸಿದ್ರು. ಇದಕ್ಕೆ ಉತ್ತರಿಸಿದ ದೇವದತ್ ಕಾಮತ್, ಇಸ್ಲಾಂ ಧರ್ಮಕ್ಕೆ 4 ಮೂಲಗಳಿವೆ. ಖುರಾನ್, ಹದೀತ್, ಇಜ್ಮಾ, ಕಿಯಾಸ್ ಈ ಮೂಲಗಳಾಗಿವೆ. ಆದರೆ ಕುರಾನ್ನಲ್ಲಿರುವ ಯಾವುದನ್ನ ಇಸ್ಲಾಂ ವಿರೋಧಿ ಎನ್ನಲಾಗಲ್ಲ ಅಂತ ವಾದಿಸಿದ್ರು. ಸರ್ಕಾರದ ಆದೇಶ ಬರೆದವರು ಸಂವಿಧಾನದ 25ನೇ ವಿಧಿ ಓದಿಲ್ಲ. ಸಂವಿಧಾನ ಸರ್ಕಾರಕ್ಕೆ ನೀಡಿರುವ ಅಧಿಕಾರವನ್ನ ಸರ್ಕಾರ ಶಾಸಕರ ನೇತೃತ್ವದ ಸಮಿತಿಗೆ ನೀಡಿದೆ ಅಂತ ದೇವದತ್ ಕಾಮತ್ ಹೇಳಿದ್ರು. ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧಿಕಾರ ವ್ಯಾಪ್ತಿ ಪ್ರಶ್ನಿಸಿದ ಕಾಮತ್, ಶಾಸಕರ ಅಭಿಪ್ರಾಯವನ್ನು ಪಡೆಯಲು ಆಕ್ಷೇಪವಿಲ್ಲ, ಆದರೆ ಶಾಸಕರಿಗೆ ಸಮವಸ್ತ್ರ ಅಧಿಕಾರ ನೀಡಿದ್ದು ಸರಿಯಲ್ಲ ಅಂದ್ರು. ದೇವದತ್ ಕಾಮತ್ ವಾದಕ್ಕೆ ಮರು ಪ್ರಶ್ನಿಸಿದ ಸಿಜೆ, ಶಾಸಕರ ನೇತೃತ್ವದ ಸಮಿತಿಗೆ ಇಂತಹ ಅಧಿಕಾರ ನೀಡುವಂತಿಲ್ಲವೇ? ಇಂತಹ ಯಾವುದಾದರೂ ಹೈಕೋರ್ಟ್ ತೀರ್ಪಿದ್ದರೆ ನೀಡಿ ಅಂದ್ರು. ಈ ರೀತಿಯ ತೀರ್ಪು ಇದೆಯಾ ಅಂತ ಪರಿಶೀಲಿಸುತ್ತೇನೆ ಎಂದ ದೇವದತ್ ಕಾಮತ್, ಕಾನೂನು ಸುವ್ಯವಸ್ಥೆ ಕಾರಣ ಕೊಟ್ಟು ಧಾರ್ಮಿಕ ಸ್ವಾತಂತ್ರ್ಯ ಆಚರಿಸಲು ಸರ್ಕಾರ ತಡೆಯುತ್ತಿರುವುದೇಕೆ ಅಂತ ಪ್ರಶ್ನಿಸಿದ್ರು. ಹಿಜಾಬ್ ವಿವಾದದ ಬಳಿಕ ಮಾಧ್ಯಮಗಳಲ್ಲಿ ಅರ್ಜಿದಾರ ಮಾಹಿತಿ ನೀಡಲಾಗ್ತಿದೆ. ಹೀಗಾಗಿ ಅದನ್ನು ನಿರ್ಬಂಧಿಸುವಂತೆ ನ್ಯಾಯಾಲಯಕ್ಕೆ ಮನವಿ ಮಾಡಲಾಯಿತು. ಅರ್ಜಿದಾರರ ಪರ ವಕೀಲ ಮೊಹಮ್ಮದ್ ತಾಯಿರ್ ಈ ಬಗ್ಗೆ ಮನವಿ ಮಾಡಿದ್ದು, ಅರ್ಜಿದಾರರು ಅಪ್ರಾಪ್ತ ವಿದ್ಯಾರ್ಥಿನಿಯರಾಗಿದ್ದಾರೆ ಅಂತಲೂ ನ್ಯಾಯಾಲಯದ ಗಮನಕ್ಕೆ ತಂದರು. ನಮಗೆ ಶಾಲೆ ಅಗತ್ಯವಿಲ್ಲ, ಹಿಜಾಬ್ ಮುಖ್ಯ ಅಂತ ಹೇಳಿದ್ಯಾರು? ಅಪ್ನಾ ಟೈಮ್ ಆಯೇಗಾ ಅಂತ ಬರೆದಿದ್ದ ಮಾಸ್ಕ್ ಧರಿಸಿ ಬಂದಿದ್ದೆಲ್ಲಿ? ಶಾಲೆಗೆ ಬಂದಿದ್ದ 32 ವಿದ್ಯಾರ್ಥಿನಿಯರು ಮನೆಗೆ ವಾಪಸ್ಸಾಗಿದ್ದೇಕೆ? ನೋಡೋಣ ಹಿಜಾಬ್ ವಾರ್ ನ್ಯೂಸ್
ಹೈಕೋರ್ಟ್ ಆದೇಶದ ಮಧ್ಯೆಯೂ ಮಲೆನಾಡಿನಲ್ಲಿ ಹಿಜಾಬ್ ವಿವಾದ ಜ್ವಾಲಾಗ್ನಿ ಹೊತ್ತಿ ಉರಿದಿದೆ. ಹಿಜಾಬ್ ಧರಿಸಿ ಬಂದ 13 ವಿದ್ಯಾರ್ಥಿನಿಯರು ಪರೀಕ್ಷೆಯನ್ನೇ ಬಹಿಷ್ಕರಿಸಿ ವಾಪಸ್ಸಾಗಿದ್ದಾರೆ. ಹಿಜಾಬ್ ತೆಗೆಯಲು ಸೂಚಿಸಿದ್ರೂ ಕೇರ್ಲೆಸ್ ಮಾಡಿದ್ದು, ಹಿಜಾಬ್ ಇಲ್ಲದೆ ಪರೀಕ್ಷೆಗೆ ಬೇಡವೆಂದು ಹೇಳಿದ್ದಾರೆ. ಶಿವಮೊಗ್ಗದ ಸರ್ಕಾರಿ ಪಬ್ಲಿಕ್ ಶಾಲೆಯಲ್ಲಿ ಘಟನೆ ನಡೆದಿದೆ. ಹಿಜಾಬ್ ತೆಗೆದು ಪರೀಕ್ಷೆ ಬರೆಯಲು ಒಪ್ಪಿದ್ರೆ 13 ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಅವಕಾಶ ನೀಡುತ್ತೇವೆ ಅಂತ ಶಿವಮೊಗ್ಗ ಡಿಡಿಪಿಐ ರಮೇಶ್ ಹೇಳಿದ್ರು. ವಿದ್ಯಾರ್ಥಿನಿಯರು ಕೇಳದೆ ಪರೀಕ್ಷೆಯನ್ನೇ ಬರೆದಿಲ್ಲ. ಮಾಡಿ ಪರೀಕ್ಷೆಯನ್ನು ಮಾಡ್ತೇವೆ. ನಮಗೆ ಶಾಲೆಯ ಅಗತ್ಯವಿಲ್ಲ, ಹಿಜಾಬ್ ಮುಖ್ಯವಾಗಿದೆ ಅಂತ ಶಿವಮೊಗ್ಗದಲ್ಲಿ ವಿದ್ಯಾರ್ಥಿನಿ ಹೇಳಿದ್ದಾಳೆ. ನಾವು ಹುಟ್ಟಿದಾಗಿನಿಂದಲೂ ಹಿಜಾಬ್ ಹಾಕುತ್ತಿದ್ದೇವೆ, ಹೀಗಾಗಿ ನಾವು ಈಗಲೂ ಹಿಜಾಬ್ ಹಾಕುತ್ತೇವೆ. ನಾವು ಯಾವುದೇ ಕಾರಣಕ್ಕೂ ಹಿಜಾಬ್ ತೆಗೆಯಲ್ಲ ಎಂದು ಟಿವಿ9ಗೆ ವಿದ್ಯಾರ್ಥಿನಿ ತಿಳಿಸಿದ್ದಾಳೆ. ಯಾರೇ ಹೇಳಿದ್ರೂ ನಾವು ಹಿಜಾಬ್ ತೆಗೆಯೋದಿಲ್ಲ, ನಮ್ಮ ಧರ್ಮದಲ್ಲಿ ಹಿಜಾಬ್ ಮುಖ್ಯವಾಗಿದೆ ಅಂತ ಹೇಳಿದ್ದಾಳೆ. ನಾವು ಇಲ್ಲ ಹಂಗಾಗಲ್ಲ ನಿಮಗೆ ಅಂತ ಹೇಳಿದ್ರು. ಶಿವಮೊಗ್ಗದಲ್ಲಿ ಹಿಜಾಬ್ ತೆಗೆದು ಪರೀಕ್ಷೆ ಬರೆಯಲು ವಿದ್ಯಾರ್ಥಿನಿಯರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಿಜಾಬ್ ತೆಗೆದು ನಾವು ಯಾವುದೇ ಕಾರಣಕ್ಕೂ ಪರೀಕ್ಷೆ ಬರೆಯಲ್ಲ ಅಂತ ಟಿವಿ9ಗೆ ಪರೀಕ್ಷೆ ಬಹಿಷ್ಕರಿಸಿದ ವಿದ್ಯಾರ್ಥಿನಿ ಹೇಳಿದ್ದಾಳೆ. ನಮ್ಮ ಧರ್ಮದಲ್ಲಿ ಹಿಜಾಬ್ ತೆಗೆಯಲು ಅವಕಾಶವಿಲ್ಲ, ಇಷ್ಟು ವರ್ಷದಿಂದ ಹಿಜಾಬ್ ತೆಗೆಯಲು ಹೇಳಿರಲಿಲ್ಲ, ಈಗ ಹಿಜಾಬ್ ತೆಗೀರಿ ಅಂದ್ರೆ ಹೇಗೆ ತೆಗೆಯುವುದು? ಹಿಜಾಬ್ ತೆಗಿಬೇಡಿ ಎಂದು ಪೋಷಕರು ಹೇಳಿದ್ದಾರೆ. ನಮ್ಮ ಪೋಷಕರು ಹೇಳಿದಂತೆ ನಾವು ನಡೆದುಕೊಳ್ತೇವೆ ಎಂದು ವಿದ್ಯಾರ್ಥಿನಿ ಹೇಳಿದ್ದಾಳೆ. ಶಿವಮೊಗ್ಗ ಜಿಲ್ಲೆಯ ಶಾಲೆಯಲ್ಲಿ ಹಿಜಾಬ್ ವಿವಾದ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವ ಗೋಪಾಲಯ್ಯ ಮಾಹಿತಿ ಪಡೆದಿದ್ದಾರೆ. ಜಿಲ್ಲಾಧಿಕಾರಿಗೆ ಸಚಿವ ನಾರಾಯಣಗೌಡ ದೂರವಾಣಿ ಕರೆ ಮಾಡಿ ಮಾತುಕತೆ ನಡೆಸಿದ್ದಾರೆ. ಅಲ್ಲದೆ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆಗೆ ಸಚಿವ ನಾರಾಯಣಗೌಡ ಚರ್ಚಿಸಿದ್ದು, ಕಾನೂನು ಸುವ್ಯವಸ್ಥೆ ಕಾಪಾಡಲು ಕ್ರಮ ಕೈಗೊಳ್ಳಲು ನಿರ್ದೇಶನ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಹಿಜಾಬ್ ಸಂಘರ್ಷ ಕಿಚ್ಚು ಹೊತ್ತಿಸಿದ್ದು, ಆ ವಿದ್ಯಾರ್ಥಿಗಳು ಈ ಹಿಂದೆ ಹಿಜಾಬ್ ಧರಿಸಿ ಬರ್ತಿರಲಿಲ್ಲ ಅಂತ ಶಿವಮೊಗ್ಗದ ವಿದ್ಯಾರ್ಥಿಗಳ ಬಗ್ಗೆ ಸಚಿವ ನಾರಾಯಣಗೌಡ ಹೇಳಿದ್ದಾರೆ. ಇಂದು ಹಿಜಾಬ್ ಧರಿಸಿ ಪರೀಕ್ಷೆ ಬರೆಯಲು ಬಂದಿದ್ದ ವಿದ್ಯಾರ್ಥಿನಿಯರಿಗೆ ಹಿಜಾಬ್ ತೆಗೆಯುವಂತೆ ಶಿಕ್ಷಕರು ಸೂಚಿಸಿದ್ದಾರೆ. ಆದರೆ ಹಿಜಾಬ್ ತೆಗೆಯಲು ನಿರಾಕರಿಸಿ ವಾಪಸ್ಸಾಗಿದ್ದಾರೆ ಎಂದು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ನಾರಾಯಣಗೌಡ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಒಂದೆಡೆ ಹಿಜಾಬ್ ತೆಗೆದು ಪರೀಕ್ಷೆ ಬರೆಯಲು ನಿರಾಕರಿಸಿ ವಿದ್ಯಾರ್ಥಿನಿಯರು ಪರೀಕ್ಷೆ ಬರೆಯದೆ ವಾಪಸ್ಸಾಗಿದ್ದಾರೆ. ಇತ್ತ ಬಿಎಚ್ ರಸ್ತೆಯ ಸರ್ಕಾರಿ ಪಬ್ಲಿಕ್ ಶಾಲೆಯಲ್ಲಿ ಟೋಪಿ ಧರಿಸಿ ಪರೀಕ್ಷೆ ಬರೆದಿದ್ದಾರೆ. ಹಿಜಾಬ್ ವಿವಾದ ನಡುವೆ ಮುಸ್ಲಿಂ ವಿದ್ಯಾರ್ಥಿಗಳು ಟೋಪಿ ಹಾಕೊಂಡು ಪರೀಕ್ಷೆ ಬರೆದಿದ್ದಾರೆ. ಟಿವಿ9ನಲ್ಲಿ ಈ ಬಗ್ಗೆ ವರದಿ ಮಾಡುತ್ತಿದ್ದಂತೆ ಶಾಲಾ ಸಿಬ್ಬಂದಿ ಟೋಪಿ ತೆಗೆಸಿದ್ದಾರೆ. ಹುಬ್ಬಳ್ಳಿಗೆ ಹಿಜಾಬ್ ಹೊಸ ಜ್ವಾಲೆ ಹಬ್ಬಿದ್ದು, ಅಪ್ನಾ ಟೈಮ್ ಆಯೇಗಾ ಎಂದು ಬರಹ ಬರೆದಿದ್ದಾರೆ. ಹುಬ್ಬಳ್ಳಿಯ ಕೌಲ್ಪೇಟೆಯಲ್ಲಿರುವ ಉರ್ದು ಶಾಲೆಗೆ ಹಿಜಾಬ್ ಧರಿಸಿ ಬಂದಿದ್ದ ವಿದ್ಯಾರ್ಥಿನಿ ಅಪ್ನಾ ಟೈಮ್ ಆಯೇಗಾ ಅಂತ ಬರೆದಿದ್ದ ಮಾಸ್ಕ್ ಹಾಕಿದ್ಲು. ಹೀಗಾಗಿ ಶಿಕ್ಷಕರು ತಕ್ಷಣ ವಿದ್ಯಾರ್ಥಿನಿಯ ಮಾಸ್ಕ್ನ ತೆಗೆಸಿದ್ದಾರೆ. ಹಿಜಾಬ್ ಬೆಂಕಿಗೆ ಮಾಸ್ಕ್ ಬರಹ ಮತ್ತಷ್ಟು ತುಪ್ಪ ಸುರಿದಿದೆ. ಹಿಜಾಬ್ ಧರಿಸಿದ್ದಕ್ಕೆ ಶಾಲೆ ಪ್ರವೇಶಕ್ಕೆ ಶಾಲಾ ಸಿಬ್ಬಂದಿ ತಡೆವೊಡ್ಡಿದ್ದು, ವಿದ್ಯಾರ್ಥಿಗಳು ಮನೆಗೆ ವಾಪಸ್ಸಾಗಿದ್ದಾರೆ. ಕೊಡಗಿನ ನೆಲ್ಲಿ ಹುದಿಕೇರಿ ಶಾಲೆಯಲ್ಲಿ ಘಟನೆ ನಡೆದಿದೆ. ಸೋಮವಾರಪೇಟೆ ತಾಲೂಕಿನ ನೆಲ್ಲಿ ಹುದಿಕೇರಿ ಗ್ರಾಮದಲ್ಲಿ ಹಿಜಾಬ್ ತೆಗೆಯಲು 32 ವಿದ್ಯಾರ್ಥಿನಿಯರು ನಿರಾಕರಿಸಿ ಮನೆಗೆ ವಾಪಸ್ಸಾಗಿದ್ದಾರೆ. ಮೈಸೂರಿನಲ್ಲೂ ಹಿಜಾಬ್ ತೆಗೆಯಲ್ಲ ಎಂದು ವಿದ್ಯಾರ್ಥಿನಿಯರು ಪಟ್ಟು ಹಿಡಿದಿದ್ರು. ಕೆಆರ್ ನಗರ ತಾಲೂಕಿನ ಭೇರಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಘಟನೆ ನಡೆದಿದೆ. ಹಿಜಾಬ್ ತೆಗೆಯುವಂತೆ ಸೂಚಿಸಿದ್ರು, ಕೇರ್ಲೆಸ್ ಮಾಡಿದ್ದು, ಶಾಲೆಗೆ ಕೆಆರ್ ನಗರ ತಹಶೀಲ್ದಾರ್ ಎಸ್ ಸಂತೋಷ್ ಭೇಟಿ ನೀಡಿದ್ರು. ಆದರೆ ತಹಶೀಲ್ದಾರ್ ಸಂತೋಷ್ ಮನವಿಗೂ ವಿದ್ಯಾರ್ಥಿಗಳು ಡೋಂಟ್ ಕೇರ್ ಎಂದಿದ್ದಾರೆ. ಬೆಂಗಳೂರಿನ ವಿದ್ಯಾಸಾಗರ ಶಾಲೆಯ ಶಿಕ್ಷಕಿ ರಾಜೀನಾಮೆ ಕೊಟ್ಟಿದ್ದೇಕೆ? ಶಿಕ್ಷಕರೇ ಸರ್ಕಾರದ ರೂಲ್ಸ್ ಉಲ್ಲಂಘಿಸಿದ್ದು ಹೇಗೆ? ಅಧಿಕಾರಿಗಳ ಟೀಚರ್ಸ್ ಮನವಿಗೆ ವಿದ್ಯಾರ್ಥಿಗಳು ಡೋಂಟ್ ಕೇರ್ ಅಂದಿದ್ದೇಕೆ? ಇದೆಲ್ಲವನ್ನ ನೋಡೋಣ ಸಮವಸ್ತ್ರ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನ ಚಂದ್ರ ಲೇಔಟ್ನ ವಿದ್ಯಾಸಾಗರ ಶಾಲೆಯಲ್ಲಿ ಹಿಜಾಬ್ ವಿವಾದ ಸಂಬಂಧ ಶಿಕ್ಷಕಿ ಶಶಿಕಲಾ ರಾಜೀನಾಮೆ ನೀಡಿದ್ದಾರೆ. ಅನಾರೋಗ್ಯದಿಂದಾಗಿ ರಾಜೀನಾಮೆ ನೀಡಿದ್ದೇನೆ ಅಂತ ಶಿಕ್ಷಕಿ ತಿಳಿಸಿದ್ದಾರೆ. ಕೆಲಸ ಮಾಡಲು ಸಾಧ್ಯವಿಲ್ಲವೆಂದು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಶಿಕ್ಷಕಿ ಶಶಿಕಲಾ ರಾಜೀನಾಮೆ ಬಗ್ಗೆ ವಿದ್ಯಾಸಾಗರ ಶಾಲೆ ಕಾರ್ಯದರ್ಶಿ ಡಾ ರಾಜು ಸ್ಪಷ್ಟಪಡಿಸಿದ್ದಾರೆ.
ಬೆಂಗಳೂರಿನ ವಿದ್ಯಾಸಾಗರ ಶಾಲೆಯಲ್ಲಿ ವಿವಾದದ ಬಗ್ಗೆ ಮಸೀದಿ ಮುಖಂಡರ ಮನೆಯಲ್ಲಿ ಸಭೆ ನಡೆಸಲಾಗಿದೆ. ಸಭೆಯಲ್ಲಿ ಪೋಷಕರು, ಪೊಲೀಸರು, ಮಸೀದಿ ಮುಖಂಡರು ಭಾಗಿಯಾಗಿದ್ರು. ವಿವಾದಕ್ಕೆ ಕಾರಣ ಪತ್ತೆ ಹಚ್ಚುವ ವಿಚಾರವಾಗಿ ಚರ್ಚಿಸಿದ್ರು. ಹಿಜಾಬ್ ಕಿಚ್ಚು ಹರಡಲು ಸಂಚು ನಡೆದಿತ್ತ, ಉದ್ದೇಶಪೂರ್ವಕವಾಗಿ ಕೆಲವರು ಗಲಾಟೆ ಸೃಷ್ಟಿ ಮಾಡಿದ್ರಾ ಅನ್ನೋದು ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಮಾತುಕತೆ ನಡೆಸಿದ್ರು. ದೇವನಹಳ್ಳಿಯಲ್ಲಿ ವಿದ್ಯಾರ್ಥಿಗಳು ಹಿಜಾಬ್ ಇಲ್ಲದೆ ಬಂದರೂ ಶಿಕ್ಷಕಿಯೇ ರೂಲ್ಸ್ ಬ್ರೇಕ್ ಮಾಡಿದ್ದಾಳೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಶಾಲೆಯಲ್ಲಿ ಹಿಜಾಬ್ ಧರಿಸಿ ಶಿಕ್ಷಕಿ ಓಡಾಡಿದ್ದಾರೆ. ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರೋ ಶಿಕ್ಷಕಿ ಶಾಲೆಯ ಮುಖ್ಯ ಶಿಕ್ಷಕರ ಸೂಚನೆಗೂ ಕೇರ್ ಮಾಡಿಲ್ಲ. ಕೊನೆಗೂ ಶಾಲಾ ಆಡಳಿತ ಮಂಡಳಿ ರಜೆ ಮೇಲೆ ಶಿಕ್ಷಕಿಯನ್ನ ವಾಪಸ್ ಕಳಿಸಿದ್ದಾರೆ. ಕಲಬುರಗಿಯಲ್ಲಿ ಸರ್ಕಾರದ ಆದೇಶವನ್ನ ಶಿಕ್ಷಕಿಯೇ ಉಲ್ಲಂಘಿಸಿದ್ದಾರೆ. ಬುರ್ಕಾ ಧರಿಸಿಯೇ ಶಿಕ್ಷಕಿ ಮಕ್ಕಳಿಗೆ ಪಾಠ ಮಾಡಿದ್ದಾರೆ. ಕಲಬುರಗಿಯ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ಸರ್ಕಾರಿ ಉರ್ದು ಶಾಲೆಯಲ್ಲಿ ಘಟನೆ ನಡೆದಿದೆ. ಹೀಗಾಗಿ ಸರ್ಕಾರಿ ಉರ್ದು ಪ್ರೌಢಶಾಲೆಗೆ ಬಿಇಒ ಶಂಕರಮ್ಮ ಭೇಟಿ ಕೊಟ್ಟು ಮಾಹಿತಿ ಪಡೆದ್ರು. ಇನ್ನು ಟಿವಿ9ನಲ್ಲಿ ವರದಿ ಪ್ರಸಾರದ ಬಳಿಕ ವಿದ್ಯಾರ್ಥಿಗಳ ಮನವೊಲಿಸಿ ಶಿಕ್ಷಕರು ಹಿಜಾಬ್ ತೆಗೆಸಿದ್ರು. ಕೊಪ್ಪಳದಲ್ಲೂ ಹಿಜಾಬ್ ಧರಿಸಿಯೇ ಶಿಕ್ಷಕಿ ಪಾಠ ಮಾಡಿದ್ದಾರೆ. ಕೊಪ್ಪಳ ನಗರದ ಉರ್ದು ಶಾಲೆಯಲ್ಲಿ ಹಿಜಾಬ್ ಧರಿಸಿ ಮಕ್ಕಳು ಪಾಠ ಕೇಳಿದ್ದು, ಶಿಕ್ಷಕಿಯೂ ಹಿಜಾಬ್ ಧರಿಸಿ ಪಾಠ ಮಾಡಿದ್ದಾರೆ. ಟಿವಿ9ನಲ್ಲಿ ವರದಿ ಪ್ರಸಾರದ ಬಳಿಕ ಹಿಜಾಬ್ ತೆಗೆದಿದ್ದಾರೆ. ರಾಯಚೂರಿನ ಮೌಲಾನಾ ಆಜಾದ್ ಶಾಲೆಯಲ್ಲಿ ಹೈಕೋರ್ಟ್ ಮಧ್ಯಂತರ ಆದೇಶ, ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ. ಶಾಲೆಗೆ ಶಿಕ್ಷಕರು, ಮಕ್ಕಳು ಬುರ್ಕಾ ಧರಿಸಿ ಬಂದಿದ್ರು. ಶಾಲೆಯಲ್ಲಿ ವಿವಾದ ಹೆಚ್ಚಾದ ಹಿನ್ನೆಲೆ ಪಶ್ಚಿಮ ಠಾಣೆ ಪೊಲೀಸರು ದೌಡಾಯಿಸಿದ್ರು. ಅಲ್ಲದೆ ಮೌಲಾನಾ ಆಜಾದ್ ಶಾಲೆಗೆ ಡಿಡಿಪಿಐ, ಬಿಇಒ ಭೇಟಿ ಕೊಟ್ಟಿದ್ರು. ಅಧಿಕಾರಿಗಳು ಬರ್ತಿದ್ದಂತೆ ಶಿಕ್ಷಕರು ಹಿಜಾಬ್ ತೆಗೆಸಿದ್ರು. ತುಮಕೂರಿನಲ್ಲೂ ಹಿಜಾಬ್ ಧರಿಸಿ ಶಾಲೆಗೆ ವಿದ್ಯಾರ್ಥಿನಿಯರು ಆಗಮಿಸಿದ್ರು. ಬನಶಂಕರಿ ವೃತ್ತದಲ್ಲಿನ ಎಸ್ವಿಎಸ್ ವಿದ್ಯಾಸಂಸ್ಥೆಗೆ ಬಂದಿದ್ದ ವಿದ್ಯಾರ್ಥಿನಿಯರನ್ನ ಬುರ್ಕಾ, ಹಿಜಾಬ್ ತೆಗೆದು ಒಳಬರಲು ಶಾಲೆ ಆಡಳಿತ ಮಂಡಳಿ ಸೂಚನೆ ಕೊಟ್ಟಿತು. ಆದರೆ ಹಿಜಾಬ್ ತೆಗೆಯಲು ಹಿಂದೇಟು ಹಾಕಿದ ವಿದ್ಯಾರ್ಥಿನಿಯರು ಮನೆಗೆ ವಾಪಸ್ ಆಗಲು ಮುಂದಾಗಿದ್ರು. ಕೊನೆಗೆ ಆಡಳಿತ ಮಂಡಳಿ ವಿದ್ಯಾರ್ಥಿನಿಯರ ಮನವೊಲಿಸಿತ್ತು. ಬೀದರ್ನಲ್ಲಿ ಹಿಜಾಬ್ ಧರಿಸಿ ತರಗತಿಯಲ್ಲಿ ವಿದ್ಯಾರ್ಥಿಗಳು ಕುಳಿತಿದ್ರು. ನಗರದ ಓಲ್ಡ್ ಸಿಟಿಯಲ್ಲಿರುವ ಮೌಲಾನಾ ಆಜಾದ್ ಶಾಲೆಯಲ್ಲಿ ಘಟನೆ ನಡೆದಿದೆ. ಹಿಜಾಬ್ ತೆಗೆಯುವಂತೆ ಶಿಕ್ಷಕರು ಹೇಳಿದ್ರು. ಕೇಳದ ವಿದ್ಯಾರ್ಥಿನಿಯರು ಹಿಜಾಬ್ ತೆಗೆಯದೆ ಪಾಠ ಕೇಳಿದ್ದಾರೆ. ಹಿಜಾಬ್ ವಿಚಾರದಲ್ಲಿ ಮಕ್ಕಳ ಪೋಷಕರ ಜೊತೆಗೆ ಶಿಕ್ಷಕರು ಸಭೆ ನಡೆಸಿದ್ರು. ಆದರೆ ಸಭೆ ವಿಫಲವಾಯಿತು. ಕೊಪ್ಪಳದಲ್ಲಿಯೂ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಶಾಲೆಗೆ ಆಗಮಿಸಿದ್ರು. 10ನೇ ತರಗತಿ ಪೂರಕ ಪರೀಕ್ಷೆ ಬರೆಯಲು ಬಂದಿದ್ದ ವಿದ್ಯಾರ್ಥಿನಿಯರಿಗೆ ಹಿಜಾಬ್ ತೆಗೆಯಲು ಶಿಕ್ಷಕರು ಮನವಿ ಮಾಡಿದ್ರು, ಕೇರ್ ಮಾಡಲಿಲ್ಲ. ಶಿಕ್ಷಕರು ಮನವಿ ಮಾಡಿದಾಗ ಹಿಜಾಬ್ ತೆಗೆದು ಶಿಕ್ಷಕರು ಹೊರ ಹೋಗುತ್ತಿದ್ದಂತೆಯೇ ಮತ್ತೆ ಹಿಜಾಬ್ ಧರಿಸಿದ್ರು. ಕೊಪ್ಪಳದ ಮೌಲಾನಾ ಆಜಾದ್ ಸರ್ಕಾರಿ ಶಾಲೆಯಲ್ಲಿ ಘಟನೆ ನಡೆಯಿತು. ವಿದ್ಯಾರ್ಥಿನಿಯರು ಡಿಡಿಪಿಐ ಮನವಿಗೆ ಡೋಂಟ್ ಕೇರ್ ಎಂದಿದ್ದಾರೆ. ಬೆಳಗಾವಿಯ ಚಿಕ್ಕೋಡಿ ಪಟ್ಟಣದ ಸರ್ಕಾರಿ ಉರ್ದು ಕಾಲೇಜಿನಲ್ಲಿ ಹಿಜಾಬ್ ಧರಿಸಿಯೇ ವಿದ್ಯಾರ್ಥಿನಿಯರು ಪಾಠ ಕೇಳಿದ್ದಾರೆ. ಡಿಡಿಪಿಐ ಮೋಹನ್ ಕುಮಾರ್ ಶಾಲೆಗೆ ಭೇಟಿ ನೀಡಿ ಹಿಜಾಬ್ ಧರಿಸದಂತೆ ಸೂಚಿಸಿದ್ರು. ಆದರೆ ಡಿಡಿಪಿಐ ತೆರಳುತ್ತಿದ್ದಂತೆ ತರಗತಿಯಲ್ಲಿ ಹಿಜಾಬ್ ಧರಿಸಿ ಮಕ್ಕಳು ಕುಳಿತಿದ್ರು. ಕಾಂಟ್ರವರ್ಸಿ ಹೇಳಿಕೆ ಕೊಟ್ಟಿದ್ದ ಶಾಸಕ ಜಮೀರ್ ಯೂಟರ್ನ್ ಹೊಡೆದಿದ್ದು ಹೇಗೆ? ಸಚಿವ ಈಶ್ವರಪ್ಪ ವಿರುದ್ಧ ದೇಶದ್ರೋಹದ ಕೇಸ್ ಹಾಕುವಂತೆ ಒತ್ತಾಯಿಸಿದ್ಯಾರು? ಕೇಸರಿ ಧ್ವಜವನ್ನ ಮನೆ ಮಠಗಳಲ್ಲಿ ಇಟ್ಕೊಳ್ಳಲಿ ಅಂತ ಡಿಕೆಶಿ ಹೇಳಿದ್ದಕ್ಕೆ ನೋಡೋಣ ವಸ್ತ್ರ ಸಂಘರ್ಷ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸೇಫ್ಟಿಗೋಸ್ ಹಾಕೊಳ್ಳೋದು ಅಂತ ನಾನು ಹೇಳಿದೆ. ಹಿಜಾಬ್ ಧರಿಸಿದ್ರೆ ರೇಪ್ ಆಗುತ್ತೆಂದು ನಾನು ಹೇಳಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಜಮೀರ್ ಅಹಮದ್ ಯೂಟರ್ನ್ ಹೊಡೆದಿದ್ದಾರೆ. ಹಿಜಾಬ್ನಿಂದ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಎಂದು ಹೇಳಿದ್ದೇನೆ. ಹಿಜಾಬ್ ಧರಿಸಿದ್ರೆ ಹೆಣ್ಣು ಮಕ್ಕಳ ಬ್ಯೂಟಿ ಕಾಣುವುದಿಲ್ಲ, ಅವರಿಗೆ ಸೇಫ್ಟಿ ಇರುತ್ತೆ ಎಂಬ ಅರ್ಥದಲ್ಲಿ ನಾನು ಹೇಳಿದ್ದೇನೆ ಎಂದು ಹುಬ್ಬಳ್ಳಿಯಲ್ಲಿ ಶಾಸಕ ಜಮೀರ್ ಅಹಮದ್ ತಿಳಿಸಿದ್ದಾರೆ. ಫಾರ್ ಸೇಫ್ಟಿ ಅವ್ರ ಬ್ಯೂಟಿ ಕಾಣಬಾರದು. ಸೇಫ್ಟಿಗಾಗಿ ಫುಲ್ ಹೆಲ್ಮೆಟ್ ಹಾಕುವಂತೆ ನಿಯಮವಿದೆ, ಅದೇ ರೀತಿ ಸೇಫ್ಟಿ ಇರಲಿ ಎಂದು ಹಿಜಾಬ್ ಮಾಡಿದ್ದಾರೆ ಅಂತ ಶಾಸಕ ಜಮೀರ್ ಅಹಮದ್ ಹೇಳಿದ್ದಾರೆ. ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಹೊಲಗೂರು ಗ್ರಾಮದಲ್ಲಿ ಮಾತನಾಡಿದ ಅವರು, ರಕ್ಷಣೆ ಅಂದ ಕಾಪಾಡಿಕೊಳ್ಳಲು ನೂರಾರು ವರ್ಷಗಳಿಂದ ಹಿಜಾಬ್ ಧರಿಸುತ್ತಿದ್ದಾರೆ. ಆದರೆ ರಾಜ್ಯದಲ್ಲಿ ಮಕ್ಕಳಿಗೆ ಕೇಸರಿ ಶಾಲು ಹಾಕಿಸುತ್ತಿದ್ದಾರೆ. ಚುನಾವಣೆ ಹತ್ತಿರ ಬರ್ತಿದೆ ಎಂದು ಹೀಗೆ ಮಾಡ್ತಿದ್ದಾರೆ. ಬಿಜೆಪಿಯವರು ಹಿಂದೂ ಮುಸ್ಲಿಂ ವಿಚಾರ ಬಳಸಿಕೊಳ್ತಿದ್ದಾರೆ ಎಂದು ಜಮೀರ್ ಅಹಮದ್ ಆರೋಪಿಸಿದ್ದಾರೆ.
ಜಮೀರ್ ಅಹಮದ್ ಹೇಳಿಕೆ ಅತ್ಯಂತ ನಿರ್ಲಜ್ಜವಾದ ಹೇಳಿಕೆ ಅಂತ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಜಮೀರ್ ಹೇಳಿಕೆ ಮಹಿಳೆಯರಿಗೆ ಮಾಡಿದ ಅಪಮಾನ. ಮಾತನಾಡುವಾಗ ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕು. ದೇಶದಲ್ಲಿ ಹಿಂದೂ ಮಹಿಳೆಯರು ಹಿಜಾಬ್ ಇಲ್ಲದೆ ಜೀವನ ಮಾಡ್ತಾ ಇದ್ದಾರೆ. ಹಿಜಾಬ್ ಸಮರ್ಥನೆ ಮಾಡಿಕೊಳ್ಳುವುದಕ್ಕೆ ಅದನ್ನ ಅತ್ಯಾಚಾರಕ್ಕೆ ಜೋಡಿಸ್ತೀರಿ ಅಂದ್ರೆ ನಾನು ಅದನ್ನ ಖಂಡಿಸುತ್ತೇನೆ ಎಂದು ಜಮಖಂಡಿಯಲ್ಲಿ ಪ್ರಮೋದ್ ಮುತಾಲಿಕ್ ಆಕ್ರೋಶ ಹೊರಹಾಕಿದ್ದಾರೆ. ಸಚಿವ ಕೆಎಸ್ ಈಶ್ವರಪ್ಪ ವಿರುದ್ಧ ದೇಶದ್ರೋಹದ ಕೇಸ್ ದಾಖಲಿಸುವಂತೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಆಗ್ರಹಿಸಿದ್ದಾರೆ. ಕೆಂಪುಕೋಟೆ ಮೇಲೆ ರೈತರು ಬಾವುಟ ಹಾರಿಸಿದ್ರು. ಆಗ ರೈತರ ಮೇಲೆ ದೇಶದ್ರೋಹದ ಕೇಸ್ ದಾಖಲಿಸಿದ್ರು. ಈಗ ಈಶ್ವರಪ್ಪ ವಿರುದ್ಧವೂ ಅದೇ ರೀತಿ ಕೇಸ್ ಹಾಕಬೇಕು ಅಂತ ಬಿಕೆ ಹರಿಪ್ರಸಾದ್ ಒತ್ತಾಯಿಸಿದ್ರು. ಇದೇ ವೇಳೆ ಜಮೀರ್ ಅಹಮದ್ ಹೇಳಿಕೆಯನ್ನ ವಿರೋಧಿಸುವುದೂ ಇಲ್ಲ, ಸಮರ್ಥಿಸುವುದೂ ಇಲ್ಲ ಅಂತ ಹೇಳಿದ ಹರಿಪ್ರಸಾದ್ ಅದು ಅವರ ವೈಯಕ್ತಿಕ ಹೇಳಿಕೆ. ಅವರು ಅವರ ಸಮುದಾಯದ ನೋವನ್ನ ಹೇಳಿರಬಹುದು ಎಂದು ತಿಳಿಸಿದ್ರು. ನಮಗೆ ಮಕ್ಕಳ ವಿದ್ಯಾಭ್ಯಾಸ ಬಹಳ ಮುಖ್ಯ. ಈ ಸಂದರ್ಭದಲ್ಲಿ ತೊಂದರೆ ಕೊಡುವುದು ಸರಿಯಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣದ ವಿರೂಪಾಕ್ಷಿಯಲ್ಲಿ ಮಾತನಾಡಿದ ಅವರು, ಮಕ್ಕಳನ್ನು ಬಳಸಿಕೊಂಡು ರಾಜಕಾರಣ ಮಾಡಬಾರದು. ಕೇಸರಿ ಧ್ವಜ ಮನೆ ಮಠಗಳಲ್ಲಿ ಇಟ್ಟುಕೊಳ್ಳಲಿ, ಅಭ್ಯಂತರವಿಲ್ಲ ಅಂತ ಹೇಳಿದ್ರು. ಇನ್ನು ರಾಷ್ಟ್ರಧ್ವಜದ ಸ್ಥಳಕ್ಕೆ ಕೇಸರಿ ಧ್ವಜ ಹಾಕುವುದು ದೇಶದ್ರೋಹ. ಹಾಗೆ ಹೇಳಿದ ಸಚಿವನ ಮೇಲೆ ಕೇಸ್ ದಾಖಲಿಸಿ ಬಂಧಿಸಲಿ ಅಂತ ಈಶ್ವರಪ್ಪ ವಿರುದ್ಧ ಕಿಡಿಕಾರಿದ್ರು. ಉಳ್ಳಾಲದ ಮುಲ್ಲಾ ಯುಟಿ ಖಾದರ್ ನಿಜವಾದ ಮೂರ್ಖ ಅಂತ ಸಂಸದ ಪ್ರತಾಪ್ ಸಿಂಹ ತಿರುಗೇಟು ನೀಡಿದ್ದಾರೆ. ಮೂರ್ಖರ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಎಂಬ ಖಾದರ್ ಹೇಳಿಕೆಗೆ ಟಕ್ಕರ್ ಕೊಟ್ಟಿದ್ದು ಉಳ್ಳಾಲದ ಮುಲ್ಲಾ ಖಾದರ್ಗೆ ಮುಸ್ಲಿಂ ಇತಿಹಾಸದ ಬಗ್ಗೆ ಗೊತ್ತಿಲ್ಲ. ಮಹಾರಾಜರ ವಂಶಕ್ಕೆ ದ್ರೋಹ ಬಗೆದ ಹೈದರಾಲಿಯ ಮಗ ಟಿಪ್ಪು ಅಂತ ಗೊತ್ತಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಇವತ್ತು ಶಾಲೆಗೆ ಹಿಜಾಬ್ ಕೇಳುತ್ತಾರೆ, ನಾಳೆ ಬುರ್ಕಾ ಹಾಕಿಕೊಂಡು ಬರುತ್ತಾರೆ, ಶುಕ್ರವಾರ ಬಂದ್ರೆ ಶಾಲೆಯಲ್ಲಿ ನಮಾಜ್ ಮಾಡುತ್ತೇವೆ ಅಂತಾರೆ, ಕ್ಲಾಸ್ ರೂಮ್ ನಲ್ಲಿ ಪ್ರೇಯರ್ ಹಾಲ್ ಕಟ್ಟಿಸಿಕೊಡಿ ಅಂತಾರೆ, ಒಂದೊಂದು ದಿನ ದೇಶ ತುಂಡು ಮಾಡಿ ಅಂತಾರೆ ಅಂತ ಕಿಡಿಕಾರಿದ್ದಾರೆ. ಕೆಲ ವಿದ್ಯಾರ್ಥಿನಿಯರು ಕಾಲೇಜ್ ಆರಂಭಿಸುವಂತೆ ಮನವಿ ಕೊಟ್ಟಿದ್ದು ಮುಖ್ಯಮಂತ್ರಿಗಳ ಬಳಿ ಚರ್ಚೆ ಮಾಡುತ್ತೇವೆ ಅಂತ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ. ಅಲ್ಲದೆ ಅಧಿವೇಶನದಲ್ಲಿ ವಿರೋಧ ಪಕ್ಷದವರ ಪ್ರಶ್ನೆಗಳಿಗೆ ನನ್ನ ಬಳಿ ಉತ್ತರವಿದೆ. ನನ್ನ ಮೇಲೆ ಯಾವುದೇ ಆರೋಪ ಮಾಡಿದ್ರೂ ಅದಕ್ಕೆ ಉತ್ತರಿಸಲು ಸಾಕ್ಷಿಗಳಿವೆ. ಅಧಿವೇಶನದಲ್ಲಿ ಯಾರು ಏನೇ ಪ್ರಶ್ನೆ ಕೇಳಿದ್ರೂ ಉತ್ತರಿಸ್ತೇನೆ. ಯಾಕಂದ್ರೆ ಈ ಸಮಸ್ಯೆಗೆ ನಾನು ಕಾರಣ ಅನ್ನೋ ಆರೋಪ ಸುಳ್ಳು ಎಂದು ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ. ಮಕ್ಕಳ ಭವಿಷ್ಯ ಹಾಳು ಮಾಡುವ ವಾತಾವರಣದ ಬಗ್ಗೆ ಪೋಷಕರು ಮಕ್ಕಳಿಗೆ ಬುದ್ಧಿ ಹೇಳಬೇಕು ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಹಿಜಾಬ್ ವಿವಾದವನ್ನ ಆರಂಭದಲ್ಲಿ ಮೊಟಕುಗೊಳಿಸಬಹುದಿತ್ತು. ಸಣ್ಣದೊಂದು ವಿವಾದ ಈಗ ದೇಶದಾದ್ಯಂತ ವ್ಯವಸ್ಥಿತವಾಗಿ ಶುರುವಾಗಿದೆ ಎಂದು ಹಾಸನದಲ್ಲಿ ಎಚ್ಡಿಕೆ ಆರೋಪಿಸಿದ್ದಾರೆ. ಅಲ್ಲದೆ ವಿವಾದದಲ್ಲಿ ಎಲ್ಲಾ ಸಮುದಾಯಗಳ ಸಂಘಟನೆ ಪಾತ್ರ ಇದೆ. ಯಾವ ಕ್ಷಣದಲ್ಲಿ ಯಾರಿಗೆ ತಿರುಗುಬಾಣ ಆಗುತ್ತೆ ನೋಡೋಣ ಎಂದು ತಿಳಿಸಿದ್ದಾರೆ. ಹೈಕೋರ್ಟ್ ಮಧ್ಯಂತರ ಆದೇಶವನ್ನ ಬಿಬಿಎಂಪಿ ಶಾಲೆಗಳಲ್ಲಿ ಪಾಲನೆಯಾಗ್ತಿದೆ. ಕ್ಲೀವ್ ಲ್ಯಾಂಡ್ ಟೌನ್ ನಲ್ಲಿರುವ ಬಿಬಿಎಂಪಿ ಶಾಲೆಯ ಹೊರಗೆ ಹಿಜಾಬ್ ಬುರ್ಕಾ ತೆಗೆದು ಬಂದಿದ್ದ ವಿದ್ಯಾರ್ಥಿ ಶಾಲೆಗಳಲ್ಲಿ ಹಿಜಾಬ್ ಧರಿಸಬಾರದು, ಶಾಲೆಯಲ್ಲಿ ಯಾವ ಜಾತಿ ಕೂಡ ಇರಲ್ಲ, ಎಲ್ಲರೂ ಒಂದೇ ಕಡೆ ಕೂತು ಊಟ ಮಾಡ್ತೇವೆ, ನಾವು ಶಾಲೆಯ ಹೊರಗಡೆಯವರೆಗೂ ಬುರ್ಕಾ ಹಿಜಾಬ್ ಧರಿಸಿಕೊಂಡು ಬರ್ತೇವೆ, ಶಾಲೆ ಒಳಗೆ ಬರುವಾಗ ಹಿಜಾಬ್ ತೆಗೆದಿಟ್ಟು ಬರುತ್ತೇವೆ ಅಂತ ಹೇಳಿದ್ದಾಳೆ. ರಾಜ್ಯಪಾಲರ ಭಾಷಣದ ಬಗ್ಗೆ ವಿಪಕ್ಷ ನಾಯಕರು ಕಿಡಿಕಾರಿದ್ದೇಗೆ? ಹಿಜಾಬ್ ಕೇಸರಿ ಶಾಲು ಧರಿಸಿ ಕಲಾಪದಲ್ಲಿ ಭಾಗಿಯಾಗಿದ್ಯಾರು? ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯಪಾಲರಿಗೆ ಭಾಷಣ ಬರೆದುಕೊಡುವ ಪದ್ಧತಿ ಇದ್ದು ರಾಜ್ಯಪಾಲರಿಂದ ಸುಳ್ಳು ಹೇಳಿಸಿದ್ದಾರೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪಿಸಿದ್ರು. 116 ಪ್ಯಾರಾಗಳ ಭಾಷಣದಲ್ಲಿ ಬಹುತೇಕ ಸುಳ್ಳೇಗಿದೆ. ಕೊರೋನಾ ಸಾವಿನ ಲೆಕ್ಕವನ್ನು ಕೂಡ ತಪ್ಪು ನೀಡಿದ್ದಾರೆ. ನನ್ನ ಪ್ರಕಾರ 4 ಲಕ್ಷ ಜನ ಕೊರೋನಾಗೆ ಬಲಿಯಾಗಿದ್ದಾರೆ. ಹೀಗಾಗಿ ಈ ಭಾಷಣದ ಮೂಲಕ ರಾಜ್ಯದ ಜನರ ದಾರಿ ತಪ್ಪಿಸುವ ಕೆಲಸ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ರಾಜ್ಯಪಾಲರ ಭಾಷಣ ಬಗ್ಗೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದು ಕೋವಿಡ್ನಿಂದ ಕೋವಿಡ್ಗಾಗಿ ಮಾತನಾಡಿದ ಭಾಷಣ ಇದು ಅಂತ ಹೇಳಿದ್ದಾರೆ. ಜೆಪಿ ಭವನದಲ್ಲಿ ಮಾತನಾಡಿದ ಅವರು ರಾಜ್ಯದ ಅಭಿವೃದ್ಧಿ ಪೂರಕವಾದ ವಿಷಯಗಳನ್ನ ಅವರು ಮಾತನಾಡಿಲ್ಲ ಎಂಬುದು ನನ್ನ ಅಭಿಪ್ರಾಯ. ಬಜೆಟ್ ಬಗ್ಗೆಯೂ ಮಾತನಾಡಿಲ್ಲ. ಈ ಮೂಲಕ ಬಜೆಟ್ ಬಗ್ಗೆ ಆಶಾದಾಯಕ ಮನೋಭಾವ ಇಟ್ಟುಕೊಳ್ಬೇಡಿ ಎಂಬ ಭಾಷಣ ಇದು ಎಂದು ಅಸಮಾಧಾನ ಹೊರಹಾಕಿದ್ದಾರೆ.
ಕಲಬುರಗಿ ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಶಾಸಕಿ ಕನೀಜ್ ಫಾತಿಮಾ ಹಿಜಾಬ್ ಧರಿಸಿ ವಿಧಾನಸಭೆಗೆ ಆಗಮಿಸಿದ್ರು. ಹಿಜಾಬ್ ಧರಿಸಿ ಬರುವುದಾಗಿ ಈ ಮೊದಲು ಕನೀಜ್ ಫಾತಿಮಾ ಹೇಳಿದ್ರು. ಮಾತಿನಂತೆ ಹಿಜಾಬ್ ಧರಿಸಿ ಬಂದಿದ್ರು. ಇನ್ನು ಕಾಂಗ್ರೆಸ್ ಸದಸ್ಯರು ಕಪ್ಪು ಪಟ್ಟಿ ಧರಿಸಿ ಕಲಾಪದಲ್ಲಿ ಪಾಲ್ಗೊಂಡಿದ್ರು. ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಕೇಸರಿ ಶಾಲು ಧರಿಸಿ ಅಧಿವೇಶನಕ್ಕೆ ಆಗಮಿಸಿದ್ರು. ಪರಿಷತ್ತು ಸಭಾನಾಯಕರಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಹೆಸರು ಅಧಿಕೃತವಾಗಿ ಘೋಷಿಸಲಾಗಿದೆ. ಹಾಗೆ ವಿರೋಧ ಪಕ್ಷದ ನಾಯಕರಾಗಿ ಬಿಕೆ ಹರಿಪ್ರಸಾದ್, ವಿಪಕ್ಷದ ಮುಖ್ಯ ಸಚೇತಕರಾಗಿ ಪ್ರಕಾಶ್ ರಾಥೋಡ್ ಮತ್ತು ಕಾಂಗ್ರೆಸ್ ಉಪನಾಯಕರಾಗಿ ಕೆ ಗೋವಿಂದರಾಜು ಹೆಸರನ್ನ ಘೋಷಣೆ ಮಾಡಲಾಗಿದೆ.